ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಇಲ್ಲಿ 2 ದಿನದ ವ್ಲಾಗ್ನ ಕಂಬೈನ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಶುರು ಮಾಡಿ ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗ್ತಾ ಬಂತು. ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಸೊ ಹಾಗಾಗಿ ನನಗೆ ಹೆವಿ ಕೆಲಸ ಸಹ ಆಗ್ತಾಯಿದೆ. ಒಬ್ಬರು ಹೆಲ್ಪರ್ ಸಹ ಬರ್ತಾರೆ. ಇವಾಗ ಸ್ವಲ್ಪ ಒಂದು 3-4 ಡೇಸಿಂದ ಅವರು ರಜದಲ್ಲಿದ್ದಾರೆ. ಸೊ ಎಲ್ಲ ಕೆಲಸವೂ ನನ್ನ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಸ್ವಲ್ಪ ನಾನು ಪ್ರಾಡಕ್ಟ್ಸ್ ಯಾರ್ಯಾರ ಹತ್ರ ಪೆಂಡಿಂಗ್ ಇದೆ ಅವ್ರದ್ದು ಕಳಿಸೋದನ್ನು ಸಹ ಲೇಟ್ ಆಗ್ತಾಯಿದೆ. ಒಂದು 4-5 ಡೇಸ್ ಬೇರ್ ಮಾಡ್ಕೊಳ್ಳಿ, ಖಂಡಿತ ಕಳಿಸ್ತೀನಿ. ಸೊ ಎಲ್ಲ ಕೆಲಸ ಒಬ್ಬಳೇ ಮಾಡಬೇಕು, ಮನೇಲಿ ಅಡುಗೆ ಮತ್ತು ಈ ಪ್ರಾಡಕ್ಟ್ಸ್ದು ಎಲ್ಲ ಮಾಡಬೇಕಾಗಿದೆ ಅಲ್ವಾ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾಯಿದೆ. ಅದರ್ವೈಸ್ ನಾನು ಯಾವತ್ತು ನೀವು ಆರ್ಡರ್ ಕೊಡ್ತೀರಾ ಅವತ್ತೇ ನಾನು ಡಿಸ್ಪ್ಯಾಚ್ ಮಾಡಿಬಿಡ್ತಾ ಇದ್ದೆ. ಸೊ ಇಲ್ಲಿ ಬೆಳಗ್ಗೆ ಇಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬಂದಿತ್ತು. ಇತ್ತೀಚೆಗೆ ಸ್ವಲ್ಪ ಮಳೆ ಬರ್ತಾ ಇದೆ. ಮಳೆನೂ ಬರುತ್ತೆ, ಬಿಸಿಲೂ ಬರುತ್ತೆ. 5-5 ನಿಮಿಷಕ್ಕೂ ಮೇಲೆ ಹೋಗಿ ತೆಗೆದು ಹಾಕ್ತಾ ಇರಬೇಕು. ಬಟ್ ಅವತ್ತು ಬಿಸಿಲು ಚೆನ್ನಾಗಿ ಬಂದಿತ್ತು ಅಂತ ಅಂದ್ಬಿಟ್ಟು ರಾಗಿ ಮೊಳಕೆ ಬರ್ಸಿರೋ ಅಂಥದ್ದು, ಅದು ನನಗೆ ವಾರಕ್ಕೆ ಒಂದು 25-30 kg ಬೇಕೇ ಬೇಕು. ಏಕೆಂದರೆ ರಾಗಿ ಮಾಲ್ಟ್ಗಳೆಲ್ಲ ತುಂಬಾ ಹೆವಿ ಡಿಮ್ಯಾಂಡಲ್ಲಿದೆ. ಹಾಗಾಗಿ ವಾರಕ್ಕೆ 25 kg ನಾನು ಒಣಗಿಸ್ಲೇಬೇಕು. ಸೊ ಹಾಗಾಗಿ ಅದನ್ನು ಒಣಗಿಸ್ಬಿಟ್ಟು ಮೇಲೆ ಆರಾಕ್ಬಿಟ್ಟು ಬಿಸಿಲಿನಲ್ಲಿ ಒಣಗ್ಸಕ್ಕೆ ಹಾಕಿ ಬಂದಿದ್ದೀನಿ ಇಲ್ಲಿ. ಇವತ್ತು ABC ಮಾಲ್ಟ್ಗೆ ತುಂಬಾ ಆರ್ಡರ್ಸ್ ಬಂದಿತ್ತು. ಸೊ 1/4 kg ಎಷ್ಟು ಜನ ಕೇಳಿದರು ಮತ್ತು 100 ಗ್ರಾಮ್ಸ್ ಎಷ್ಟು ಜನ ಕೇಳಿದರು ಅದನ್ನೆಲ್ಲ ಒಂದು ಕಡೆ ನೋಟ್ ಡೌನ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿ, ನೆಕ್ಸ್ಟು ರಾಗಿ ಕೇಸರ್ ಪಿಸ್ತಾನೂ ಅಷ್ಟೇ ತುಂಬ ಆರ್ಡರ್ಸ್ ಬಂದಿತ್ತು. ಆ್ಯಂಡ್ ಚೋಕೋ ಮಾಲ್ಟು ಮನೆಯಲ್ಲಿ ಮಕ್ಕಳಿದ್ದವರು ಪ್ರತಿ ಸಲ ತೊಗೊಳ್ತಾನೆ ಇರ್ತಾರೆ. ಆ್ಯಂಡ್ ದೊಡ್ಡವರಂತೂ ರಾಗಿ ಕೇಸರ್ ಪಿಸ್ತಾ ಕಂಟಿನ್ಯೂಸ್ ಆಗಿ ನನ್ನ ಹತ್ರ ಆರ್ಡರ್ ಕೊಟ್ಟು ತೊಗೋತಾನೆ ಇದ್ದಾರೆ. ಎಕ್ಸಾಕ್ಟ್ ಬಾದಾಮ್ ಹಾಲು ಟೇಸ್ಟ್ ಬರುತ್ತೆ ಮ್ಯಾಮ್, ನಮಗಿದು ಹೊರಗಡೆ ಸಿಗೋವಂಥ ಸಕ್ಕರೆ ಹಾಕಿರೋವಂಥ ಬಾದಾಮ್ ಹಾಲು ನಾವು ಕುಡಿಯೋದೇ ಸ್ಟಾಪ್ ಮಾಡಿದ್ದೀವಿ, ನಿಮ್ಮಲ್ಲಿ ಸಿಗೋವಂಥ ಕೇಸರ್ ಪಿಸ್ತಾ ಮಾಲ್ಟ್ ಅಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಅವತ್ತಿಗೆ ಎಷ್ಟು ಆರ್ಡರ್ಸ್ ಬಂದಿರುತ್ತೆ ಅಷ್ಟನ್ನು ಮಾತ್ರ ನಾನಿಲ್ಲಿ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಮಲ್ಟಿಗ್ರೇನ್ ಆಟ ಮತ್ತು ಚೋಕೋ ಮಾಲ್ಟು, ರಾಗಿ ಕೇಸರ್ ಪಿಸ್ತಾ, ABC ಮಾಲ್ಟು ಮತ್ತು ಲಡ್ಡುಗೂ ಆರ್ಡರ್ಸ್ ತುಂಬಾ ಇತ್ತು. ಅದೆಲ್ಲ ಆಲ್ರೆಡಿ ನಾನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಈ ಕಡೆ ಸ್ಪ್ರೌಟೆಡ್ ರಾಗಿದೂ ಸಹ ಆರ್ಡರ್ಸ್ ಇತ್ತು. ಪ್ಲೇನ್ ನಾನು ಮೇಲ್ಗಡೆ ಏನು ಸ್ಪ್ರೌಟೆಡ್ ರಾಗಿ ಒಣಗಾಕಿದ್ದೆ ನೋಡಿ, ಅದನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿಟ್ಕೊತೀನಿ. ನನಗೆ ರಾಗಿ ಕೇಸರ್ ಪಿಸ್ತಾ ಮಾಲ್ಟ್ ಆಗಿರ್ಬೋದು ಅಥವಾ ರಾಗಿ ಚೋಕೋ ಮಾಲ್ಟ್ ಇರ್ಬೋದು ಅಥವಾ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ನಾನೇನು ಉಪಯೋಗಿಸ್ತೀನಲ್ಲ ಅದಕ್ಕೆಲ್ಲದಕ್ಕೂ ನಾನು ಸ್ಪ್ರೌಟೆಡ್ ರಾಗಿನೇ ಯೂಸ್ ಮಾಡೋದು. ಪ್ಲೇನ್ ರಾಗಿ ಫ್ಲೋರ್ ಯಾವುದಕ್ಕೂ ಯೂಸ್ ಮಾಡಲ್ಲ. ಹಾಗಾಗಿ ಮೊಳಕೆ ಬರೆಸಿ ಒಣಗಿಸಿ ಹುರಿದು ಆ ನಂತರ ನಾವು ಪೌಡರ್ ಮಿಲ್ ಮಾಡಿಸೋದು. ಸೊ ಅದು ನನಗೆ ತುಂಬಾ ಬೇಕಾಗುತ್ತೆ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮಾಡಬೇಕಾದ್ರೆ ವಾರದಲ್ಲಿ ಒಂದು 25 kgನಾದರೂ ನನಗೆ ಯೂಸ್ ಆಗೇ ಆಗುತ್ತೆ. ಹಾಗಾಗಿ ಅದು ಜಾಸ್ತಿ ಇತ್ತು. ಇನ್ನು ಕೆಲವರು ಸ್ಪ್ರೌಟೆಡ್ ರಾಗಿ ಫ್ಲೋರ್ನೇ ರಾಗಿ ರೊಟ್ಟಿ ಮಾಡೋದಕ್ಕೆ, ರಾಗಿ ದೋಸೆ ಮಾಡೋದಕ್ಕೆ ಎಲ್ಲ ಆರ್ಡರ್ ಕೊಡ್ತಾರೆ. ಹಾಗಾಗಿ ಅದನ್ನು ಸಹ ಎಷ್ಟು ನನಗೆ ಆರ್ಡರ್ಸ್ ಇತ್ತು ಅದನ್ನೆಲ್ಲ ನೋಡಿಕೊಂಡು ಅವತ್ತಿಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಪ್ಯಾಕ್ ಮಾಡಿ ಇಟ್ಕೊಂಡೆ. ಎಲ್ಲವನ್ನು ಪ್ಯಾಕ್ ಮಾಡ್ತೀನಿ ಅಂತ ಅಂದರೆ ಕೆಲಸಗಳು ಮಿಕ್ಕಿದ್ದು ಪೆಂಡಿಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅವತ್ತಿಗೆ ಎಷ್ಟಿತ್ತು ಆರ್ಡರ್ಸು ಅಷ್ಟನ್ನು ಮಾತ್ರ ನಾನು ಪ್ಯಾಕ್ ಮಾಡಿ ಇಟ್ಕೊಂಡೆ. ಅಷ್ಟರಲ್ಲೇ ಮಧ್ಯಾಹ್ನ 2:30 ಆಗೋಗಿತ್ತು. ಇನ್ನು ಮೇಲ್ಗಡೆ ಸ್ವಲ್ಪ ಬಟ್ಟೆನೂ ಸಹ ಒಣಗಾಕಿದ್ದೆ, ಮಿಷಿನ್ಗೆ ಹಾಕಿದ್ದೆ. ಅದನ್ನು ಒಣಗಕ್ಕೆ ಹಾಕ್ಬಿಡೋಣ, ಇನ್ನು ನೆಕ್ಸ್ಟ್ ಮಳೆ ಬಂದರೆ ಅದನ್ನು ಇದಾಗಲ್ಲ, ಸ್ವಲ್ಪ ಗಾಳಿಗಾದ್ರೂ ಒಣಕೋಬಿಡುತ್ತೆ ಅಂತ ಅಂದ್ಬಿಟ್ಟು ಅದು ಬಟ್ಟೆಗಳನ್ನೆಲ್ಲ ಒಣಗಾಕ್ಬಿಟ್ಟು ಬಂದು ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡೆ. ಸ್ವಲ್ಪ ಬ್ಯುಸಿ ಆಗೋಗಿದ್ದೆ ನಾನು. ಸೊ ಹಾಗಾಗಿ ಶೂಟ್ ಮಾಡೋಕ್ಕಾಗಲಿಲ್ಲ. ಇನ್ನು ನಾನು ಪ್ಯಾಕ್ ಮಾಡಿದ್ದು ಏನೇನು ಪ್ಯಾಕೆಟ್ ಇದೆ ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡಬೇಕಾಗಿತ್ತು ಅಲ್ವಾ. ಸೊ ಹಾಗಾಗಿ ಅದನ್ನು ಎಲ್ಲ ಇಲ್ಲಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಟೈಮ್ ನೀವು ನೋಡಿದ್ರೆ 8:15 ಆಗಿದೆ. ಕೊರಿಯರ್ನವ್ರು ಬಂದು ಒಮ್ಮೊಮ್ಮೆ 7 ಗಂಟೆ 7:30 ಬಂದುಬಿಡ್ತಾರೆ. ನನಗೆ ಈ ರೀತಿ ಒಬ್ಬಳೇ ಇದ್ದಾಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅಂತ ಅಂದಾಗ ನಾನು ಅವ್ರಿಗೆ ಮೆಸೇಜ್ ಹಾಕ್ತೀನಿ ಸ್ವಲ್ಪ ಲೇಟಾಗಿ ಬನ್ನಿ ಅಂತ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾರೆ ಅವರು. ಸೊ ಎಲ್ಲವನ್ನು ರೆಡಿ ಮಾಡಿಟ್ಟಿದ್ರೆ ಅವ್ರು ಬಂದು ಪ್ಯಾಕೆಟ್ನೆಲ್ಲ ತೊಗೊಂಡು ಇದು ಮಾಡ್ಕೊಂಡು ಹೋಗ್ತಾರೆ. ಸೊ ಎಲ್ಲ ಅವತ್ತಿಗೆ ಆಲ್ಮೋಸ್ಟ್ ಒಂದು 35 ಆರ್ಡರ್ಸ್ ಇತ್ತು ನನಗೆ. ಒಬ್ಬೊಬ್ಬರು ಒಂದೊಂದೇ ಆರ್ಡರ್ ಅಂತ ಅಲ್ಲ, ಒಂದು ಆರ್ಡರ್ನ ಟೇಸ್ಟಿಗೆ ಅಂತ ತೊಗೋತಾರೆ, ಆಮೇಲೆ ರೆಗ್ಯುಲರ್ ಕಸ್ಟಮರ್ ಆಗೋಗ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಆಗುತ್ತೆ. ನೀವು ಕಾಲ್ ಮಾಡಿ ಎಲ್ಲ ಮಾತಾಡ್ತೀರಾ, ಮೇಡಮ್ ತುಂಬಾ ಹೆಲ್ದಿ ಪ್ರಾಡಕ್ಟ್ಸ್ ಕೊಡ್ತಾ ಇದ್ದೀರಾ, ಒಂದು ಸಲ ನಿಮ್ಮದು ಪ್ರಾಡಕ್ಟ್ಸ್ ಟೇಸ್ಟ್ ನೋಡಿಬಿಟ್ರೆ ಮತ್ತೆ ತೊಗೊಳ್ಬೇಕು ಅಂತ ಅನಿಸುತ್ತೆ. ಆ ರೀತಿ ಇದೆ ನಿಮ್ಮದು ಪ್ರಾಡಕ್ಟ್ಸು, ತುಂಬ ಟೇಸ್ಟಿಯಾಗಿದೆ ಆ್ಯಂಡ್ ತುಂಬ ಹೆಲ್ದಿ. ವಿ ಕ್ಯಾನ್ ಫೀಲ್ ದ್ಯಾಟ್ ನೋ ಪ್ರಿಸರ್ವೇಟಿವ್, ನೋ ಕೆಮಿಕಲ್ಸ್ ಅಂತ ಹೇಳ್ತೀರಾ. ತುಂಬಾ ಖುಷಿಯಾಗುತ್ತೆ. ಆಲ್ಮೋಸ್ಟ್ ನಾನು ಎಲ್ಲ ರಿವ್ಯೂಸ್ನು ಶೇರ್ ಮಾಡ್ತೀನಿ, ಫೇಸ್ಬುಕ್ನಲ್ಲಾಗಿರ್ಬೋದು ಹಾಗೆಯೇ ಇನ್ಸ್ಟಾದಲ್ಲಿ ಆಗಿರ್ಬೋದು. ಸಂಜೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ
ಅಂದ್ಬಿಟ್ಟು ಇಲ್ಲಿ ಕಡಲೆಕಾಳಿಂದು ಹುರ್ಗಡ್ಲೆ ಇದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಉಪ್ಪಿನಲ್ಲಿ ಹುರಿತಾ ಇದ್ದೆ. ಬಟ್ ಅದೇನಾಯಿತು ಅಂತ ಅಂದರೆ ನೆಂದಿರೋ ಕಡಲೆಕಾಳನ್ನು ಹಾಕ್ಬಿಟ್ಟಿದ್ದೆ. ಹಸಿ ಕಡಲೆಕಾಳನ್ನು ಹಾಕಬೇಕು, ನೀನು ನೆನೆಸಿಲ್ದೇ ಇರೋ ಅದನ್ನು. ನಂಗೆ ಗೊತ್ತಾಗದೆ ಅದನ್ನು ಹಾಕ್ಬಿಟ್ಟು ಎಲ್ಲವೂ ಪಟ್ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗೋಯ್ತು. ಅವಾಗಿನ್ನೂ ಅಡುಗೆ ಮನೆ ಕ್ಲೀನ್ ಮಾಡಿದ್ದೆ. ಅಯ್ಯೋ ಮತ್ತೆ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಮತ್ತೆ ಇನ್ನೇನು ಮಾಡೋದು, ಹಾಗೇ ಬಿಡೋಕ್ಕಾಗಲ್ವಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಕೊರಿಯರ್ನವರು ಸಹ ಬಂದರು. ಸೊ ನೋಡಿ ಇಲ್ಲಿ ಬಲ್ಕಲ್ಲಿ ಏನೇನು ಪ್ರಾಡಕ್ಟ್ಸ್ ಇತ್ತು ಅದನ್ನೆಲ್ಲ ನಾನು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ. ಇನ್ನು 2-3 ಪ್ರಾಡಕ್ಟ್ಸ್ ಕೇಳಿರ್ತಾರಲ್ಲ ಅದನ್ನು ನಾನು ಕೊರಿಯರ್ ಪ್ಯಾಕೆಟ್ನಲ್ಲೇ ಕಳಿಸ್ತೀನಿ. ಸೊ ತುಂಬ ಆರ್ಡರ್ಸ್ ಇತ್ತು. ಆರ್ಡರ್ಸ್ನೆಲ್ಲ ಪ್ಯಾಕ್ ಮಾಡಿ ಚಟ್ನಿ ಪುಡಿ ಖಾಲಿ ಆಗೋಗಿತ್ತು. ಹೊಸದಾಗಿ ಚಟ್ನಿ ಪುಡಿನೂ ಸಹ ಪ್ರಿಪೇರ್ ಮಾಡಿಕೊಂಡೆ. ಆ್ಯಂಡ್ ಅವತ್ತೇ ದೋಸೆಗೂ ಸಹ ಹಾಕಿದ್ದೆ. ಮೇಲ್ಗಡೆ ಚಟ್ನಿ ಪುಡಿ ಹಾಕೋದೇ ಮರ್ತೋಯ್ತು. ತುಂಬಾ ಚೆನ್ನಾಗಿತ್ತು ಮಾತ್ರ. ಚಟ್ನಿ ಪುಡಿಗೆ ದೋಸೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಹಾಕಿದ್ರೆ ಇವು ಹೊರಗಡೆ ಹೋಟೆಲಲ್ಲಿ ಮಸಾಲೆ ದೋಸೆಗೆ ಒಳಗಡೆ ಕೆಂಪು ಚಟ್ನಿ ಹಾಕಿರ್ತಾರೆ ನೋಡಿ, ಆ ಟೇಸ್ಟ್ ಬರುತ್ತೆ. ಇನ್ನು ಕೆಲವೊಬ್ಬರು ನೀವು ದೋಸೆ ತುಂಬ ಜಾಸ್ತಿ ಮಾಡ್ತೀರಾ ಅಲ್ವಾ ಮನೆಯಲ್ಲಿ ಅಂತ ಹೇಳ್ತಾರೆ. ಹೌದು, ನಮ್ಮ ಮನೆಯಲ್ಲಿ ಸ್ವಲ್ಪ ದೋಸೆ ಜಾಸ್ತಿ ಮಾಡ್ತೀನಿ. ಯಾಕೆಂದರೆ ನೆಕ್ಸ್ಟ್ ಡೇಗೆ ಏನಪ್ಪ ತಿಂಡಿ ಮಾಡೋದು ಅನ್ನೋ ಯೋಚನೆ ತಪ್ಪಿಬಿಡುತ್ತೆ. ದೋಸೆಗೆ ನೆನೆ ಹಾಕ್ಬಿಟ್ರೆ ದೋಸೆಗೆ ಮಾತ್ರ ಚಟ್ನಿನೋ ಗೊಜ್ಜೋ ಏನಾದರೂ ಮಾಡಿಬಿಡ್ಬೋದು ಬೆಳಗ್ಗೆ ಎದ್ದು. ಸೊ ತಿಂಡಿ ಆದಮೇಲೆ ಇಲ್ಲಿ ಚಟ್ನಿ ಪುಡಿನ ಸ್ವಲ್ಪ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಡಲೆಬೇಳೆ ಚಟ್ನಿ ಪುಡಿ ಹುಚ್ಚೆಳ್ಗೆ ಆಲ್ರೆಡಿ ಇತ್ತು, ಹುಚ್ಚೆಳ್ಳು ಪುಡಿ ಅದನ್ನು ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಕಡಲೆಬೇಳೆ ಚಟ್ನಿ ಪುಡಿ ಸ್ವಲ್ಪ ಖಾಲಿ ಆಗೋಗಿತ್ತು 100 ಗ್ರಾಮ್ಸ್ಗೆ, ಮತ್ತು ಅರ್ಧ ಕೆಜಿಗೆಲ್ಲ ಆರ್ಡರ್ಸ್ ಬಂದಿತ್ತು. ಸೊ ಅದನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಂತೂ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲವೂ ಸಹ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಆ್ಯಂಡ್ ನೀವು ಕಲರ್ ನೋಡಿದ್ರೆ ಗೊತ್ತಾಗುತ್ತೆ. ನಾನಂತೂ ಇದಕ್ಕೆ ಕಂಪ್ಲೀಟ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಯೂಸ್ ಮಾಡ್ತೀನಿ. ಯಾಕೆಂದರೆ ಚಟ್ನಿ ಪುಡಿ ಸ್ವಲ್ಪ ಕಲರ್ಫುಲ್ ಆಗಿರ್ಬೇಕು, ಚೆನ್ನಾಗಿ ಅನಿಸುತ್ತೆ. ಹಾಗಂತೇಳಿ ತುಂಬಾ ಖಾರ ಇರಬಾರ್ದು. ಖಾರದ ಮೆಣಸಿನ್ಕಾಯಿ ಯೂಸ್ ಮಾಡಿಬಿಟ್ರೆ ಏನಾಗುತ್ತೆ, ತುಂಬ ಖಾರ ಬಂದುಬಿಡುತ್ತೆ, ಕಲರೇ ಇರಲ್ಲ, ಆವಾಗಷ್ಟು ತಿನ್ನಬೇಕು ಅಂತ ಅನಿಸಲ್ಲ. ಈ ರೀತಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬಾ ಕಲರ್ಫುಲ್ ಆಗಿರುತ್ತೆ. ಸೊ ಚಟ್ನಿ ಪುಡಿ ರೆಡಿ ಆಯಿತು. ನೆಕ್ಸ್ಟು ಪ್ರೋಟೀನ್ ಮಿಲ್ಕ್ ಮಿಕ್ಸು ಮತ್ತು ಅದೇ ಡ್ರೈ ಫ್ರೂಟ್ಸ್ ಮಿಲ್ಕ್ ಮಿಕ್ಸ್ ಏನಿದೆಯಲ್ಲ ಅದನ್ನು ರೆಡಿ ಮಾಡಿಕೊಡ್ತಾ ಇದ್ದೆ. ಮಖಾನ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು, ಅದಕ್ಕೆ ಆಲ್ಮೋಸ್ಟ್ 1 kg ಆಗೋಷ್ಟು ಮಖಾನ, 1 kg ಬಾದಾಮ್, 1 kg ಮತ್ತು ಗೋಡಂಬಿ, ವಾಲ್ನಟ್ಟು, ಪಿಸ್ತಾ, ಎಲ್ಲ ಥರದ ಡ್ರೈ ನಟ್ಸು ಮತ್ತು ಡ್ರೈ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಎಲ್ಲವೂ ಸಹ ಆ್ಯಡ್ ಆಗಿರುತ್ತೆ ಅದರಲ್ಲಿ. ತುಂಬಾ ಹೆಲ್ಪ್ಫುಲ್ ಅದು. ಸೊ ಮಖಾನ ಎಲ್ಲ ಸ್ವಲ್ಪ ಹುರಿದ್ಬಿಟ್ಟು ಬರೋ ಅಷ್ಟರಲ್ಲಿ ಮಧ್ಯಾಹ್ನದ ಊಟದ ಟೈಮ್ ಆಗಿತ್ತು. ಬೆಳಗ್ಗೆ ಮಾಡಿದಂಥ ದೋಸೆ ಹಿಟ್ಟು ಖಾಲಿ ಆಗೋಗಿತ್ತು. ಸೊ ಹಾಗಾಗಿ ಮತ್ತೆ ಮಧ್ಯಾಹ್ನಕ್ಕೆ ನಾನು ಏನೂ ಎಕ್ಸ್ಟ್ರಾ ಮಾಡ್ಕೊಳ್ಳೋ ಅಷ್ಟು ಪುರ್ಸೊತ್ತಿರಲೇ ಇರಲಿಲ್ಲ, ನನಗೆ ಟೈಮ್ ಅನ್ನೋದೇ ಇರಲಿಲ್ಲ. ಸೊ ಸ್ವಲ್ಪ ಅನ್ನ ಮಿಕ್ಕಿತ್ತು, ಅದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಚಟ್ನಿ ಪುಡಿ ಹೇಗಿದ್ರೂ ಫ್ರೆಶ್ಶಾಗಿ ಪ್ರಿಪೇರ್ ಮಾಡಿದ್ದೆ ಅಲ್ವಾ. ಸೊ ಚಟ್ನಿ ಪುಡಿ ಜೊತೆ ಅನ್ನನ ತಿಂತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು. ಉಪ್ಪಿನಕಾಯೇ ಬೇಕು ಅಂತೇನಿಲ್ಲ, ಈ ರೀತಿ ಜಸ್ಟ್ ಒಂದು ಚಟ್ನಿ ಪುಡಿ ಮಾಡಿಟ್ಕೊಬಿಟ್ರೆ ಸಖತ್ತಾಗಿರುತ್ತೆ. ಅಷ್ಟೇ ಅಲ್ಲ, ನೀವೇನಾದರೂ ಹಾಸ್ಟೆಲಲ್ಲಿ ಮಕ್ಕಳನ್ನ ಬಿಟ್ಟಿರ್ತೀರಾ, ಅವ್ರಿಗೆ ಹಾಸ್ಟೆಲ್ ಫುಡ್ ಸೇರ್ತಾ ಇಲ್ಲ ಅಂತ ಅಂದಾಗ ನಿಮಗೆ ಮಾಡ್ಕೊಳ್ಳೋದಕ್ಕೂ ಟೈಮ್ ಇಲ್ಲ, ಬಟ್ ಮನೆಯಲ್ಲಿ ಮಾಡಿರೋ ಅಂಥ ಫುಡ್ಸ್ ಬೇಕು ಅಂತ ಅಂದಾಗ ಖಂಡಿತ ನಾನು ತಯಾರು ಮಾಡೋ ಅಂಥ ಈ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆ ಅದನ್ನು ನೀವು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಸಹ ಕೊಟ್ಟು ಕಳಿಸ್ಬೋದು. ತುಂಬಾ ಹೋಮ್ಲಿ ಫುಡ್ ತಿಂತಾಯಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಅವರೂ ಸಹ ಇರ್ತಾರೆ. ಸೊ ಊಟ ಮಾಡ್ಕೊಂಡು ಬಂದು ಇಲ್ಲಿ ಪ್ರೋಟೀನ್ ಮಿಲ್ಕ್ ಮಿಕ್ಸ್ಗೆ ಎಲ್ಲನೂ ರೆಡಿ ಮಾಡಿಕೊಂಡೆ. ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್, ಪಿಸ್ತಾ, ಜೊತೆಗೆ ಇದಕ್ಕೆ ಸ್ವಲ್ಪ ಸ್ಪೈಸಸ್ನ ಸಹ ಆ್ಯಡ್ ಮಾಡ್ತೀನಿ ಫಾರ್ ಇಮ್ಯುನಿಟಿ. ಲೈಕ್ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಅದನ್ನೆಲ್ಲ ಕಾಳುಮೆಣಸು ಅದನ್ನೆಲ್ಲ ಹಾಕಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಮಿಕ್ಸಿನಲ್ಲಿ 2 ರೌಂಡ್ ಪುಡಿ ಮಾಡ್ಕೋಬೇಕು. ಫಸ್ಟ್ ರೌಂಡಿಗೆ ಸ್ವಲ್ಪ ತರಿ ಆಗುತ್ತೆ. ಸೊ ಸೆಕೆಂಡ್ ರೌಂಡ್ಗೆ ಇನ್ನೊಂದು ಸ್ವಲ್ಪ ಅರಿಶಿನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ರೆಡಿ ಮಾಡ್ತೀನಿ. ಈ ರೀತಿ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಖಂಡಿತ ಇದು ಮನೆಯಲ್ಲೇ ಪ್ರಿಪೇರ್ ಆಗುತ್ತೆ. ಯಾವುದೇ ರೀತಿ ಮಿಲ್ನಲ್ಲಿ ಪೌಡರ್ ಮಾಡಿಸೋದಿಲ್ಲ. ಇದನ್ನು ಮಿಲ್ನಲ್ಲಿ ಬಾದಾಮಿ, ಗೋಡಂಬಿ ಎಲ್ಲ ಹಾಕ್ಬಿಟ್ಟಿದ್ರೆ ಅವರು ಏನು ಎಣ್ಣೆ ಜಿಡ್ಡು ಇದು ಆಗಲ್ಲ ಮಿಲ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮನೆಯಲ್ಲೇ ಮಿಕ್ಸಿನಲ್ಲೇ ಇದನ್ನೆಲ್ಲನೂ ಪೌಡರ್ ಮಾಡೋದು. ಸೊ ಆಲ್ಮೋಸ್ಟ್ ಒಂದು 12 kg ಆಗೋಷ್ಟು ಫಸ್ಟ್ ಬ್ಯಾಚ್ಗೆ ನಾನು ರೆಡಿ ಮಾಡ್ಕೋತೀನಿ. 12 kg ರೆಡಿ ಮಾಡಿದ್ರೆ ಅದೊಂದು 3 ಡೇಸ್ಗೆ ಖಾಲಿ ಆಗಿಬಿಡುತ್ತೆ. ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಅಷ್ಟು ಡಿಮ್ಯಾಂಡ್ ಇದೆ. ರಾಗಿ ಚೊಕೋ ಮಾಲ್ಟು, ರಾಗಿ ಕೇಸರ್ ಪಿಸ್ತಾನೂ ಅಷ್ಟೇ, ನಾನು ಏನೇ ಪ್ರಿಪೇರ್ ಮಾಡಿದ್ರು 3 ಡೇಸ್ಗೆ ಬಲ್ಕಲ್ಲಿ ನಾನು ಮಾಡೋದೇ ಇಲ್ಲ. ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಎಲ್ಲವೂ ಸಹ ಸ್ಮಾಲ್ ಕ್ವಾಂಟಿಟಿ, ಸ್ಮಾಲ್ ಬ್ಯಾಚಸ್ನಲ್ಲೇ ಮಾಡೋದ್ರಿಂದ ನಿಮಗೆ ಫ್ರೆಶ್ ಬ್ಯಾಚ್ ನಿಮ್ಗಳಿಗೆ ಏನು ಡಿಸ್ಪ್ಯಾಚ್ ಮಾಡ್ತೀನಿ ನಾನು. ಯಾವುದೂ ಸ್ಟೋರ್ ಮಾಡಿ ಇಟ್ಕೊಂಡು ಮಾಡೋ ಅಂಥ ಪ್ರೊಸೀಜರ್ ಯಾವುದೂ ಇಲ್ಲ.
ಹೆಲ್ಪರ್ ಬಂದಿಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಆಗಲ್ಲ ಅಲ್ವಾ. ನಮ್ಮ ಕೆಲಸ ನಾವು ಮಾಡ್ಕೊಳ್ತಾನೆ ಇರಬೇಕು. ಯಾವತ್ತೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಏನಾಗ್ತೀವಿ, ಸೊ ಇದನ್ನು ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ಅಂತ ನಮ್ಮ ಮನ್ಸಿಗೆ ಬಂದುಬಿಡುತ್ತೆ. ಹಾಗಾಗಿ ಯಾರಿರಲಿ ಯಾರು ಬಿಡಲಿ ನಮ್ಮ ಕೆಲಸನ ನಾವು ಮಾಡ್ಕೋತಾ ಇರಬೇಕು. ಇನ್ನೊಬ್ಬರು ಬಂದಾಗ ಜಸ್ಟ್ ನಾವು ಅವ್ರಿಗೆ ನಮಗೆ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಕೇ ಹೊರತು ಕಂಪ್ಲೀಟ್ಲಿ ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬಾರ್ದು. ಸೊ ಹಾಗಾಗಿ ಎಲ್ಲ ಕೆಲಸನೂ ನಾನು ಮಾಡ್ಕೊತೀನಿ. ತುಂಬ ರಿಸ್ಕ್ ಆಗುತ್ತೆ ಅನ್ನೋ ಇದಕ್ಕೆ ನನಗೆ ಮನೆ ಕೆಲಸನೂ ಮಾಡಿ ಇದನ್ನು ಮಾಡಿ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಬ್ಬರು ಹೆಲ್ಪರ್ನ ಇಟ್ಕೊಂಡಿದ್ದೀನಿ. ಸೊ ಎಲ್ಲವನ್ನೂ ನಮ್ಮ ಮೇಲೆ ಮಾಡ್ಕೊಬಿಟ್ರೆ ನಾವು ನಾಳೆ ಹುಷಾರು ತಪ್ಪಿದಾಗ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಆ್ಯಂಡ್ ನಮ್ಮ ಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಡಿಪೆಂಡೆಂಟ್ ಆಗಿರ್ತಾರೆ. ಹಾಗಾಗಿ ನಮ್ಮನ್ನು ನಾವು ಸಹ ನೋಡ್ಕೋಬೇಕು. ಸೊ ಇದಾಗಿತ್ತು ನನ್ನ 2 ಡೇಸ್ದು ಕಂಬೈನ್ ಮಾಡಿ ನಾನಿಲ್ಲಿ ವ್ಲಾಗ್ನ ಹಾಕಿದ್ದೀನಿ. ಯಾವುದೇ ರೀತಿ ಕುಕ್ಕಿಂಗ್ ತೋರಿಸ್ದೇ ಇರ್ಬೋದು, ಬಟ್ ನಾನು ಒಬ್ಬಳೇ ಇದ್ದಾಗ ಮನೆಯಲ್ಲಿ ಯಾವ ರೀತಿ ಇರುತ್ತೆ ನನ್ನ ದಿನಚರಿ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಯಾವುದಾದ್ರೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ನಿಮಗೆ ಯಾವುದೇ ಬೇಕಿತ್ತು ಅಂತ ಅಂದ್ರೂ ಜಸ್ಟ್ ವಾಟ್ಸಾಪ್ ಕಾಲ್ ಅಥವಾ ವಾಟ್ಸಾಪ್ ಮೆಸೇಜ್ ಮಾಡಿ ಖಂಡಿತ ರಿಪ್ಲೈ ಮಾಡ್ತೀನಿ. ನಾರ್ಮಲ್ ಕಾಲ್ಸ್ ಇರೋದಿಲ್ಲ.